ಕಾನ್ಫಿಡೆನ್ಸ್ ಬರಬೇಕು, ಅವಾಗ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಸೊ ಎಷ್ಟೆಷ್ಟೋ ಮಾಡಿ ಕಳ್ಕೊಂಡಿದ್ದೀವಿ, ಇದು ಒಂದು ಪ್ರಯತ್ನ ಪಡೋಣ, ಪ್ರಯತ್ನ ಪಡೋದಲ್ಲಿ ಏನು ತಪ್ಪಿಲ್ಲ. ಸೊ ಇದೇ ಥರ ಇವೆಂಟ್ ಅಟೆಂಡ್ ಮಾಡಿದೆ. ಸೊ ಲೀಡರ್ಸ್ಗಳ ಅಚೀವ್ ಮಾಡಿರೋದು, ಈವನ್ ಮಿಡ್ಲ್ ಕ್ಲಾಸ್ ಪೀಪಲ್ ಅಥವಾ ಕೂಲಿ ಮಾಡಿದವರು ಎಲ್ಲ ಕೆಟಗರಿಯವರು ಇದ್ದಾರೆ ಇದರಲ್ಲಿ. ಸೊ ಅವರೇ ಮಾಡಿದ್ದಾರೆ ಅಂತ ನಾವೇ ಪ್ರಯತ್ನ ಮಾಡಬಾರ್ದು ಅಂತ ಒಂದು. ಮತ್ತೆ ಬೇಸಿಕ್ಲಿ ಅಂದರೆ ಒಂದು ಸ್ವದೇಶಿ ಪ್ರಾಡಕ್ಟ್, ಸೊ ಇಂಡಿಯನ್ ಪ್ರಾಡಕ್ಟ್ಸ್. ಸೊ ನಾವು ಇಂಡಿಯನ್ಸ್ ಆಗಿ ಇಂಡಿಯನ್ ಪ್ರಾಡಕ್ಟ್ ಯಾಕೆ ಯೂಸ್ ಮಾಡಬಾರ್ದು? ಸೊ ಜೊತೆಗೆ ಜಸ್ಟ್ ಒಂದು ಅಂಗಡಿ ಬದಲಾವಣೆ ಮಾಡೋದರ ಮುಖಾಂತರ ನಾವು ಇನ್ಕಮನ್ನು ಪಡಿಬೋದು, ಉತ್ತಮ ಆರೋಗ್ಯವನ್ನು ಪಡಿಬೋದು ಅಂತ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನನ್ನ ಪ್ರಾಡಕ್ಟ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ಫಸ್ಟ್ ನಾನು ಸವಿತಾ ಮೇಡಮ್ ಹತ್ರ 2 ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡಿದೆ. ಸೊ ತುಂಬ ಸೂಪರ್ ಆಗಿದೆ, 100% ಕ್ವಾಲಿಟಿ ಇರೋವಂಥದ್ದು. ಅದ್ರ ಮೇಲೆ ಕಾನ್ಫಿಡೆನ್ಸ್ ಬಂತು. ಹಾಗೆ ಒಂದು ಜಾಬ್ ಆಪರ್ಚುನಿಟಿ ತೊಗೊಂಡೆ. ಸೊ ಇವಾಗ ಒಂದು 9 ಮಂತ್ಸ್ ನಡೀತಾ ಇದೆ. ಸೊ ಇದರಲ್ಲಿ ಏನಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಕೆಲವು ಬಿಸ್ನೆಸ್ಸಲ್ಲಿ ನಾವು ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಅಲ್ಲೇ ಡ್ರಾಪ್ ಔಟ್. ಮುಂದೆ ಒಬ್ಬರು ಪುಷ್ ಮಾಡೋರು ಇರಲ್ಲ, ಆ ಬಿಸ್ನೆಸ್ ಬಗ್ಗೆ ಸರ್ಟನ್ ಗೈಡ್ಲೈನ್ಸ್ ಕೊಡೋರು ಇರಲ್ಲ. ಅಂದರೆ ಹೇಗೆ ಬೆಳಿಬೇಕು ಸರ್ ಈಗ ಅಂದರು. ಸವಿತಾ ಮೇಡಮ್ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಪ್ರೆಸೆಂಟೇಷನ್ ಮಾಡಿದ್ರು. ಸೊ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಮುಖಾಂತರ ನಾವು ಇನ್ಕಮನ್ನು ಪಡಿಬೋದು ಅಂತ. ಸೊ ಒಂದು ವೇ ಬೇಕಲ್ವಾ, ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತೀವಿ ಅಂದರೆ ಆಗಲ್ಲ. ಇನ್ಕಮ್ ಬೇಕಂದರೆ ನಾವು ಒಂದು ಸಿಸ್ಟಮನ್ನು ಫಾಲೋ ಮಾಡಬೇಕಾಗುತ್ತೆ, ಲೀಡರ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಒಂದು ಪುಷ್ ಮತ್ತು ಒಂದು ಸಪೋರ್ಟಿಂಗ್ ಟೀಮ್ ಇದೆ, ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡಲ್ಲ. ಸೊ ಆ ಉದ್ದೇಶದಿಂದ ತೊಗೊಂಡು ತುಂಬ ಖುಷಿ ಆಗ್ತಾ ಇದೆ, ತುಂಬ ಹೆಮ್ಮೆನೂ ಕೂಡ ಆಗ್ತಾ ಇದೆ. ಸೊ ಈ ಆಪರ್ಚುನಿಟಿ ತೊಗೊಂಡು ಸರ್ಟನ್ ಇನ್ಕಮನ್ನು ಕೂಡ ತೊಗೊಳ್ತಾ ಇದ್ದೀನಿ. ಸೊ ನಾವು ಬೆಳೆಸೋದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಬೆಳೆಸೋಣ ಒಂದು ಉದ್ದೇಶದಿಂದ ಈ ಬಿಸ್ನೆಸ್ಸನ್ನು ತೊಗೊಂಡಿರುವಂಥದ್ದು. ಹಾಗೆ ನನ್ನ ಗುರಿ ಉದ್ದೇಶ ಇದೆ, ಒಂದು ಸ್ವಂತ ಮನೆ ಇದೆ, ಬಟ್ ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು ಅನ್ನೋದು, ಒಂದು ಕಾರು ಅಥವಾ ಮಕ್ಕಳದ್ದು ಏನೇನಿದೆ ಚಿಕ್ಕ ಪುಟ್ಟ ಆಸೆ, ಏಜ್ ಆಗ್ತಾ ಇರ್ತಾ ನಮಗೆ ಏನು ನಮ್ಮ ಆಸೆ ಈಡೇರಿಸ್ಕೊಳಕ್ಕಾಗಲ್ಲ. ಸೊ ಈಗ ವಿತಿನ್ ಒಂದು 2 ಇಯರ್ಸಲ್ಲಿ ನಮ್ಮದು ಏನು ಡ್ರೀಮ್ಸ್ ಇದೆ ಅದನ್ನೆಲ್ಲ ಒಂದು ಈಡೇರಿಸ್ಕೊಡುವಂಥ ಒಂದು ಉತ್ತಮವಾದ ಒಂದು ವೇದಿಕೆನ ಅನ್ಬೋದು ನಮ್ಮ ಮೋದಿ ಕೇರ್. ಸೊ ಹಾಗಾಗಿ ತುಂಬ ಖುಷಿ ಆಗ್ತದೆ. ಸೊ ಆದಷ್ಟು ಬೇಗ ನೀವು ಕೂಡ ಆಪರ್ಚುನಿಟಿ ತೊಗೊಂಡು ನಿಮ್ಮ ಕನಸು ಆಸೆ ಏನಿದೆ ಗುರಿ ಉದ್ದೇಶನ ಈಡೇರಿಸ್ಕೊಳ್ತಾ ಸಕ್ಸಸ್ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.